ಇಂತಹ ಕಳವು ನಮ್ಮ ಅರಣ್ಯದಲ್ಲಿ ಸಹಿಸುವುದಿಲ್ಲ. ಆದರೆ ತೀರ್ಮಾನಕ್ಕೆ ಮುನ್ನ ಎಲ್ಲರ ಮಾತನ್ನು ಕೇಳೋಣ. ಇದು ಕೋತಿದು ಹೆಜ್ಜೆಲ್ಲ, ಇದು ಆನೆದು ಹೆಜ್ಜೆಲ್ಲ. ಹೌದು, ನನ್ನ ಪಾದ ದೊಡ್ಡದು, ಅದು ನನ್ನದು ಅಲ್ಲ. ಹಾಗಾದರೆ ಯಾರದ್ದು? ಮಹಾರಾಜರೇ, ನನಗೆ ತುಂಬಾ ಹಸಿವಾಗಿತ್ತು, ಆಗ ಕೇಳದೆ ಮಾವಿನನ್ನು ತಿಂದೆ. ಕೇಳದೆ ತೆಗೆದುಕೊಂಡಿರುವುದು ನಿನ್ನ ಅಪರಾಧ. ಆದರೆ ಇಲಿಯ ಹಸಿವಿನಿಂದ ತಿಂದಿದ್ದಾನೆ, ಶಿಕ್ಷೆಗಿಂತ ಪಾಠ ನೀಡೋಣ. ಒಳ್ಳೆಯ ಎಲ್ಲ ಹಿಂದೆ ಮುಂದೆ ಪ್ರಾಣಿಗಳು ಹಣ್ಣುಗಳನ್ನು ಒಟ್ಟಿಗೆ ಕಟ್ಟಿ ಹಂಚಿಕೊಳ್ಳೋಣ. ಆದರೆ ಹಸಿವಾದರೆ ಕಳ್ಳತನ ಮಾಡಬೇಕಾಗಿಲ್ಲ. ನರಿ ಸರಿ ಹೇಳಿದ್ದನ್ನೇ ಹಂಚಿಕೊಂಡರೆ ಉತ್ತಮ. ಎಲ್ಲರಿಗೂ ಮಾವಿನಣ್ಣು ಹಂಚಿದರೆ ಯಾರು ಮಾವಿನಣ್ಣನ್ನು ಕಳ್ಳತನ ಮಾಡುವುದಿಲ್ಲ. ಹಂಚಿಕೊಂಡು ತಿಂದರೆ ಅರಣ್ಯವು ಸಂತೋಷವಾಗಿರುತ್ತದೆ.